ನಮಸ್ಕಾರ, ನಾನು ನಿಮ್ಮ ಮೈಸೂರು ಲೋಕಿ. ಇವತ್ತು ನಾವು ಒಂದು ವಿಶೇಷ ಐತಿಹಾಸಿಕ ಒಂದು 16 ಮುಖದ ಚಾವಡಿಯಾಗಿ ಬಂದಿದ್ದೀವಿ. ಅದನ್ನು ಯಾವ ಥರ ವಿಶೇಷವಾಗಿ ಕೆತ್ತನೆ ಮಾಡಿದ್ದಾರೆ, ವಿಶೇಷವಾಗಿ ಕಟ್ಟಿಸಿದ್ದಾರೆ ನಮ್ಮ ಭೀಮಪ್ಪ ನಾಯಕರು, ಪಾಳೆಗಾರರು, ಇಲ್ಲಿನ ಆಳ್ವಿಕೆ ನಡೀತಿದ್ದಂಥ ಭೀಮಪ್ಪ ನಾಯಕರು. ಅವರು ಯಾವ ರೀತಿಯಾಗಿ ಯಾರಿಗೋಸ್ಕರ ಕಟ್ಟಿಸಿದ್ರು ಅಂತ ಹೇಳ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಬನ್ನಿ. ನೋಡಿ, ಭೀಮಪ್ಪ ನಾಯಕರವರು ಕಟ್ಟಿಸಿದಂಥ 16 ಮುಖದ ಚಾವಡಿ ನೋಡಿ. ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದರ ಹೈಟ್ ಬಂದು 3 ಅಡಿ ಇರುತ್ತೆ. ಇದು ಇಲ್ಲಿ ಕೂತ್ಕೊಳ್ತಾ ಇರೋ ಜಾಗ ಅವರು. ಅದು ಇತ್ತೀಚಿನ ದಿನದಲ್ಲಿ ಉತ್ಖನನ ಮಾಡಬೇಕಾದ್ರೆ ಇಲ್ಲ ಕಟ್ಟಿಸ್ಬೇಕಾದ್ರೆ ಅದು ನಶಿಸಿ ಹೋಗಿದೆ. ಅವರು ಒಂದು 5 ಅಡಿ ಹೈಟ್ನಲ್ಲಿ ಇರ್ತಾಯಿದ್ರು ನೋಡಿ. ಇದು ನ್ಯೂಮಾರಿಕಲ್ ಆರ್ಡ್ರಲ್ಲಿದೆ. ಅಂದರೆ 1 2 3 4 5 6 7 8 9 10 11 12 13 14 15 16 ನೋಡಿದ್ರಲ್ವಾ. ಇಲ್ಲಿ ಭೀಮಪ್ಪ ನಾಯಕರಿಗೆ ಒಟ್ಟು 16 ಜನ ಹೆಣ್ಣು ಮಕ್ಕಳು. ಆ 16 ಜನ ಹೆಣ್ಣು ಮಕ್ಕಳು ಅಳಿಯಂದಿರ ಜೊತೆ ಬಂದಾಗ ಅವರು ಕೂತ್ಕೊಳ್ಳೋಕ್ಕೆ ಮಾಡಿದಂಥ ವ್ಯವಸ್ಥೆ ಇದು. 16 ಜನ ಹೆಣ್ಣು ಮಕ್ಕಳು ಅಳಿಯಂದಿರು ಅವರ ಅತ್ತೆ ಮುಖ ನೋಡ್ತಾ ಇರಲಿಲ್ವಂತೆ. ಅತ್ತೆ ಅಳಿಯಂದಿರ ಮುಖ ನೋಡ್ತಾ ಇರಲಿಲ್ಲ, ಅಳಿಯಂದಿರು ಅತ್ತೆ ಮುಖ ನೋಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮಾಡಿದಂಥ ವಿಶೇಷವಾದಂಥ ಮಂಟಪ ಇದು. ಏನಪ್ಪ ಅಂದರೆ, ಇಲ್ಲಿ ಅವರು ಭೀಮಪ್ಪ ನಾಯಕರು ಇಲ್ಲಿ ಕೂತ್ಕೊಳ್ತಾ ಇದ್ರು. 5 ಅಡಿ ಹೈಟ್ ಮೇಲೆ ಒಂದು ಮಂಟಪದ ಮೇಲೆ ಕೂತ್ಕೊಳ್ತಾ ಇದ್ರು. ಅವರಿಗೆ ಇಡೀ ಹೆಣ್ಣು ಮಕ್ಕಳು ಮತ್ತು ಅಳಿಯಂದಿರು ಕಾಣ್ತಾ ಇದ್ರು. ಆದರೆ ಅತ್ತೆಯರಿಗೆ ಮಾತ್ರ ಬರೀ ಹೆಣ್ಣು ಮಕ್ಕಳು ಮಾತ್ರ ಕಾಣ್ತಾ ಇದ್ರು. ಒಂದು ವಿಶೇಷವಾದ ಮಂಟಪ ಇದು ನೋಡಿ. ನಮಸ್ಕಾರ.